ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು ಸೋ ವೆರಿ ಮಚ್. ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ಇಷ್ಟು ಖುಷಿಯಾಗಿದ್ದೇನೆ ಗೊತ್ತಾ? ನನ್ನ ಮಗಳು ತುಂಬ ಖುಷಿ ಆಗ್ತಾಳೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ನಿಧಾನ ಮಾತಾಡಿ, ನಿಧಾನ. ಯಾರು? ಅಚ್ಚು, ನಾನು. ಯಾರೀ ಅದು? ನಾನು ನನ್ನ ತಮ್ಮ ಚಿರು. ಹೌದಾ? ಅಲ್ಲ, ಈಗ ಅವ್ರನ್ನ ಕರೆಸ್ಬಿಡ್ರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಿ? ಅಲ್ಲ, ಈಗ ನೀವು ಒಪ್ಕೊಂಡಿರೋ ವಿಷಯ ಅವ್ರಿಗೆ ಹೇಳಿದ್ರೆ ಪಾಪ ನಿಮ್ಮನ್ನ ತುಂಬಾ ಹೆಮ್ಮೆಯಿಂದ ಫೀಲ್ ಮಾಡ್ತಾರೆ. ನೀನು ತಲೆ ಕೆಟ್ಟಿದ್ಯಾ? ಅವ್ನು ಬಂದ ಅಂತ ನಾನೇ ಟೆನ್ಷನಲ್ಲಿದ್ದೀನಿ. ವಿಷಯ ಗೊತ್ತಾದ್ರೆ ಏನು ಮಾಡ್ತಾರೋ ಏನು ಮಾಡಲಿ? ಏನು ಅವ್ರೇನು ದೊಡ್ಡ ರೌಡಿನಾ? ಸ್ವಲ್ಪ ಸುಮ್ಮನಿರ್ತೀರಾ? ಬಾಗಲ್ ತೆಗಿ ಅಚ್ಚು. ಬಂದೆ. ನೀವು ಬನ್ನಿ, ಬನ್ನಿ. ಇಲ್ಲಿ ಬಚ್ಚಿಟ್ಕೊಳ್ಳಿ. ಇಲ್ಲ. ಹಾಂ, ಬಂದೆ ಚಿರು. ಏನೇ ಮಾಡ್ತಿದ್ದೆ? ಯಾಕೆ ಬೆವರ್ತಾ ಇದೆಯಾ? ಅದು ರೂಮ್ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಅದಕ್ಕೆ. ರೂಮ್ ಕ್ಲೀನ್ ಮಾಡ್ತಿದ್ದ? ತುಂಬ ಧೂಳಾಗ್ಬಿಟ್ಟಿತ್ತು ಕಣೋ, ಅದಕ್ಕೆ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಏಯ್, ನಿನ್ನ ರೂಮ್ ಯಾವಾಗಲೂ ಕ್ಲೀನಾಗೇ ಇರುತ್ತಲ್ಲೇ? ಇಲ್ಲ ಕಣೋ, ತುಂಬ ಧೂಳಾಗ್ತಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಿದ್ದೆ. ನಿಂಗೆ ಧೂಳಂದ್ರೆ ಆಗಲ್ಲ ಅಲ್ವಾ? ನೀನು ಹೊರಡು. ಏ ಪರವಾಗಿಲ್ಲ, ಸುಮ್ಮನಿರು. ಕ್ಲೀನಾಗೇ ಇದೆ, ಆದರೂ ಕ್ಲೀನ್ ಮಾಡ್ತಿದ್ದೆ ಅಂತಿದೆಯಾ? ನಾನು ಮಾಡಾಯ್ತು ಅಂತ ಹೇಳಿದ್ದು. ಯಾರೋ ಜೋರಾಗಿ ಮಾತಾಡ್ತಾರಂಗೆ ಸೌಂಡ್ ಕೇಳಿಸ್ತಿತ್ತು ಕಣೆ. ಅದಾ, ಯಾರೂ ಇಲ್ವಲ್ಲ, ನಾನು ರೂಮಲ್ಲಿ ಒಬ್ಳೇ ಇದ್ದೀನಿ. ಇಲ್ಲ ಕಣೆ, ಏನೋ ಸೌಂಡ್ ಕೇಳಿಸ್ತಾ ಇತ್ತು. ಅದು ನನಗೆ ಆಫೀಸಿಂದ ಮೀಟಿಂಗ್ ಇತ್ತು ಕಣೋ, ಅದ್ರದ್ದಿರಬೇಕು. ಹೌದಾ? ಏನೋ ಮೀಟಿಂಗ್ ಅಂತ ಇದೆಯಾ? ಮುಗಿಸ್ಕೊ. ಹಾಂ. ಅಚ್ಚು, ಏನೇ? ಏನಿಲ್ಲ. ಸರಿ, ಗುಡ್ ನೈಟ್. ಗುಡ್ ನೈಟ್. ಅಬ್ಬಾ, ಏನು ಬೊಂಬಾಟಾಗಿ ಸುಳ್ಳು ಹೇಳ್ತೀರಿ? ನಿಮ್ಮನ್ನ ಇಷ್ಟು ದಿನ ನಾನು ಏನೋ ಅನ್ಕೊಂಡಿದ್ದೆ. ಪರಿಸ್ಥಿತಿ ಕೆಟ್ಟಾಗ ಎಲ್ಲರೂ ಸುಳ್ಳು ಹೇಳಬೇಕಾಗತ್ತೆ. ನೀವಿಲ್ಲಿದ್ದೀರಾ ಅಂತ ಏನಾದರೂ ಸತ್ಯ ಹೇಳಿದರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಇಷ್ಟೊತ್ತಿಗೆ ನೀವು ಪೊಲೀಸ್ ಸ್ಟೇಷನಲ್ಲಿ ಇರ್ತಿದ್ರಿ. ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಮಗಳಿಗೆ ತಾಯಿಯಾಗಿರೋಕೆ ಒಪ್ಕೊಂಡ್ರಲ್ಲ, ನನಗಷ್ಟು ಸಾಕು ಕಣ್ರಿ. ನನಗೆ ಈ ಕೆಲಸ ಸ್ವಲ್ಪನೂ ಇಷ್ಟ ಇಲ್ಲ, ಆದರೆ ಸಾನ್ವಿ ಪರಿಸ್ಥಿತಿ ಕೇಳಿ ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಸಾನ್ವಿಗೆ ತಾಯಿ ಆಗಿರೋದಕ್ಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನೀವು ಇಷ್ಟು ಹೇಳಿದ್ರಲ್ಲ, ನನಗೆ ಸಾಕು. ಹೌದು, ನಾಳೆ ನಮ್ಮ ಮನೆಗೆ ಬರ್ತೀರಲ್ಲ? ನಾಳೆ ಬರಲ್ಲ, ನಾಳೆ ನಮ್ಮ ಮನೇಲಿ ಪೂಜೆ ಇದೆ. ಓ, ಆಗ ಆ ಪೂಜೆಯಿಂದ ನಿಮಗೆ ಒಳ್ಳೇದಾಗಲಿ. ಹೌದು, ನಾನೇ ಬರಲ್ಲ? ಥ್ಯಾಂಕ್ ಯು. ಗುಡ್ ನೈಟ್. ಚಿರು, ಏನು ಹೀಗೆ ಓಡಾಡ್ತಿದ್ಯಾ? ಯಾರಿಗೋ ಕಾಯ್ತಾ ಇರೋ ಆಗಿದೆ. ಅದಕ್ಕೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಬರೋರಿದ್ದಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಇಂಪಾರ್ಟೆಂಟ್ ಪರ್ಸನ್? ಯಾರದು? ಅದು ಯಾರು ಚಿರು? ಹಾಯ್ ಚಿರು. ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಇವನೇ ಅದಕ್ಕೆ ಆದರ್ಶ್ ಅಂತ ನನ್ನ ಫ್ರೆಂಡು. ಹಲೋ. ನಮಸ್ತೆ. ಬಾ ನೋಡು, ಅವ್ರು ನಮ್ಮ ಚಿಕ್ಕಮ್ಮ ಆದರ್ಶ್ ಅಂತ. ನಮಸ್ತೆ. ಇವರು ಪ್ರಭಾಕರ್ ಮಾವ. ನಮಸ್ತೆ. ಅವರು ದಿಶಾ. ಹಾಯ್. ಹಲೋ. ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನೀವು ಚಿರಾಗ್ ಫ್ರೆಂಡ್ ಅಂದರೆ ನಮ್ಮ ಮನೆಯವರೇ. ಇವ್ನು ನಮ್ಮ ಮನೆಯವನೇ. ಆದರೆ ಇವತ್ತು ಈ ಮನೇಲಿ ಒಬ್ರು ಕಡಿಮೆ ಆಗ್ತಾರೆ. ಅಂದರೆ ಒಬ್ರು ಮನೆ ಬಿಟ್ಟು ಹೋಗ್ತಾರೆ ಅಂತ. ಹಸ್ಬೆಂಡ್ ಯಾಕೆ ಹಿಂಗೆ ಹೇಳ್ತಿದ್ದಾರೆ? ಅವ್ರ ಮನಸ್ಸಲ್ಲಿ ಏನಿದೆ? ಏನು ಯೋಚನೆ ಮಾಡ್ತಿದ್ದೀರಾ? ಅಚ್ಚುಯಲ್ಲಿ ರೂಮಲ್ಲಿ ಇರಬೇಕು, ಕರ್ಕೊಂಡು ಬರ್ತೀನಿ.
ಆದರ್ಶ್ ಅಪ್ಪ. ಇದು ನಮ್ಮನೆ. ನಿಧಾನ. ನರಸಿಂಹ, ಯಾರಪ್ಪ ಇವರು? ಅಪ್ಪ ಹಾಯ್ ಅಣ್ಣ, ಹೇಗಿದ್ದೀರಾ? ಇವ್ರು ನಿಮ್ಮ ಅಣ್ಣನ? ನಮ್ಗೆ ಹೇಳೇ ಇರಲಿಲ್ಲ. ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ಅಪ್ಪ, ಇವರು ಅವ್ರ ಅಣ್ಣ ಅಲ್ಲ. ನಾ ಹೇಳಿದ್ನಲ್ಲಪ್ಪ, ಆ ಮರದ ಕಳ್ಸಾಗಾಣಿಕೆ ಕೇಸು ಅಂತ, ಅದರಲ್ಲಿ ನನಗೆ ಸಿಕ್ಕಿದ ವಿಟ್ನೆಸ್ ಇವರು. ನಿಮ್ಮ ಹೆಸರೇನಪ್ಪ? ಅವ್ರಿಗೇನೂ ನೆನಪಿಲ್ಲಪ್ಪ. ಏನು ನೀನು ಹೆಸರೇ ನೆನ್ಪಿಲ್ದಿರೋರ್ನ ವಿಟ್ನೆಸ್ ಆಗಿ ಇಟ್ಕೊಂಡಿದ್ಯಾ? ಅಯ್ಯೋ ದೇವ್ರೆ, ಇಷ್ಟು ಚೆನ್ನಾಗಿರೋರ್ನ ದೇವ್ರು ಈ ರೀತಿ ಮಾಡಿಬಿಟ್ನಾ? ಅಮ್ಮ, ದೇವರಿಂದ ಏನೂ ಆಗಿಲ್ಲ. ದೇವ್ರು ಮಾಡಿರೋದಲ್ಲ ಇದು, ಯಾರೋ ಮನುಷ್ಯರು ಮಾಡಿರೋದು. ಅವರಿಂದಾನೆ ಇವ್ರಿಗೆ ಈ ಪರಿಸ್ಥಿತಿ. ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಕಣ ನರಸಿಂಹ. ಹೌದು ಅಪ್ಪ, ನಾನು ನೋಡಿದ ತಕ್ಷಣ ಹಾಗೆ ಅನ್ನಿಸ್ತು. ನನಗೂ ಹಾಗೆ ಅನಿಸ್ತಿದೆ ರೀ, ಎಲ್ಲೋ ನೋಡ್ದ ಹಾಗಿದೆ ಇವರನ್ನ. ಇಷ್ಟು ದಿನ ನಮ್ಮ ಡಿಪಾರ್ಟ್ಮೆಂಟ್ ಫಾರ್ಮ್ ಹೌಸಲ್ಲೇ ಇಟ್ಟಿದ್ದೆಪ್ಪ ಅವ್ರನ್ನ. ಅದರಲ್ಲಿ ಸೇಫ್ ಅಲ್ಲ ಅನ್ನಿಸ್ತು, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಹೌದು, ಇವ್ರನ್ನ ನಾನೇ ಅಲ್ಲಿ ನೋಡ್ಕೊಳ್ತಿದ್ದು. ಪರವಾಗಿಲ್ಲ ಕಣೋ ನರಸಿಂಹ, ಈ ಮನೆಯಲ್ಲಿ ಎಲ್ಲರ ಮುಂದೆ ಸಂಜನನ ಚೀತು ಅಂತ ಉಗಿತಾನೆ ಇರ್ತೀಯ, ಆದ್ರೆ ಹೊರಗಡೆ ಮಾತ್ರ ಅವಳ ಮೇಲೆ ಚೆನ್ನಾಗಿ ಪ್ರೀತಿ ತೋರಿಸಿ ಎಲ್ಲ ಕಡೆ ಅವಳ ಜೊತೆಲೇ ಇಟ್ಕೊಂಡಿರ್ತೀಯ ಅಲ್ವಾ? ಮತ್ತೆ ಇನ್ನೇನೋ ಮಾತಾಡಬೇಡ, ಅವಳಾಗೆ ಬಂದಿದ್ದು, ಅವಳನ್ನ ಕೇಳಿ. ಆ ಮನೇಲಿ ಸೇಫ್ ಅಲ್ಲ ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದೆ. ಅಂದ್ರೆ ಇವರು ಇವಾಗ ಇಲ್ಲೇ ಇರ್ತಾರಾ? ಸದ್ಯದ ಮಟ್ಟಿಗೆ ಇಲ್ಲೇ ಇರಬೇಕಾಗ್ಬೋದು. ಇರಲಿ ಬಿಡು, ಹೇಗೂ ಇದು ಸೀಕ್ರೆಟ್ ಆಪ್ರೇಷನ್ ಅಲ್ವಾ, ಕೇಸ್ ಕ್ಲಿಯರ್ ಆಗೋವರೆಗೂ ಇಲ್ಲೇ ಇರಲಿ. ವತ್ಸಲ, ನಿಂದೇನು ಅಭ್ಯಂತರ ಇಲ್ಲ ತಾನೆ? ಏನಿಲ್ಲ, ಇರಲಿ ಬಿಡಿ, ಇವ್ರೇನು ನಮಗೇನು ಭಾರ ಅನ್ಸಲ್ಲ. ಪಾಪ, ಯಾರು ಹೆತ್ತ ಮಗನೋ ಏನೋ ಇಲ್ಲಿ ಬಂದಿರೋ ಥರ ಆಗಿದೆ. ಎಷ್ಟು ದಿನ ಬೇಕಾದರೂ ಇರಲಿ ಬಿಡಿ. ಅಬ್ಬಾ, ನಮ್ಮ ಮನೆ ಯಜಮಾನಿನೇ ಒಪ್ಪಿಗೆ ಕೊಟ್ಟಾಯ್ತಲ್ಲ. ಏನ್ರಿ ಇವ್ರೆ, ಅಲೋ, ನಮ್ಮ ಮನೆ ಹೆಂಗಿದೆ? ಚೆನ್ನಾಗಿದೆ, ನಾನು ಹೆಂಗಿದ್ದೀನಿ? ಚೆನ್ನಾಗಿದೆ, ನೀವು? ಚೆನ್ನಾಗಿದೆ. ಅಯ್ಯೋ ದೇವ್ರೆ, ಒಂದೇ ಪದ ಹೇಳ್ತಿದಾರಲ್ಲಪ್ಪ. ಈ ಲೂಸು, ಅವ್ರಿಗೆ ತಲೆಗೆ ಏಟಾಗಿದೆ ಅಂತ ನರಸಿಂಹ ಹೇಳ್ದ ತಾನೆ, ನೀನು ಅವ್ರ ಥರನೇ ಆಡ್ತಿದ್ದೀಯಲ್ಲೇ. ಹೌದು ರೀ, ಇವ್ರು ನೋಡ್ತಿದ್ರೆ ಯಾಕೋ ನಮ್ಮ ಅಳಿಯಂದ್ರು ಚಿರು ಥರನೇ ಇದ್ದಾರೆ ಅನಿಸ್ತಿದೆ ಅಲ್ವಾ? ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ.